ನೀವು ಒಂದ್ಸರಿ ಪೆಸ್ಟಿಸೈಡ್ ಹೊಡೆದ್ರೆ ಹ್ಮ್. ಜಿಂಕ್, ಕೋಬಾಲ್ಟ್, ಮ್ಯಾಂಗನೀಸ್, ಕಾಪರ್, ಕೋಬಾಲ್ಟ್, ಮ್ಯಾಂಗನೀಸ್ ಅಂಡ್ ಜಿಂಕ್ ಕಿಲೇಟ್ ಆಗ್ಬಿಡ್ತವೆ. ಅದು ಮೈಕ್ರೋಬ್ಸ್ಗೆ ಸಿಕ್ಕೋದಿಲ್ಲ. ಸೊ 80% ಮೈಕ್ರೋಬ್ಸ್ಗೆ ಕೋಬಾಲ್ಟ್ ಇಂಪಾರ್ಟೆಂಟ್. ಎಕರೆಗೆ 2 ಗ್ರಾಮ್ ಸಾಕು. ಅದಿಲ್ಲ ಅಂತ ಅದು ಮೈಕ್ರೋಬ್ ಸಿಕ್ಕಿಲ್ಲ ಅಂದ್ರೆ 80% ಜೀವಾಣುಗಳು ಸತ್ತಾಗೆ. 80% ಮಣ್ಣು ಬಟಾಸ್. ನೋಡಿದ್ದಾರೆ, ಕರ್ಕೊಂಡ್ ಬರ್ತೀನಿ, ತೋರಿಸ್ತೀನಿ. ಹುಟ್ಟು ಕೂಡ ಸುಟ್ಟರು ಹೋಗೋದಿಲ್ಲ. ಇದ್ರದ್ದು ಸೈನ್ಸ್ ಬಿಹೈಂಡ್ ಏನಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಹೌದು. ಇಲ್ಲ ರೆಡ್ ಟ್ರೀಸ್ ಅಷ್ಟು ದೊಡ್ಡ ಬೆಳೆಯೋದಕ್ಕೆ. ಹೌದು ಹೌದು. ಇನ್ನು ಕಡಿಮೆ ನ್ಯೂಟ್ರಿಯೆಂಟ್ಸ್ ಬೇಕಾ? ಹೌದು. ಎಲ್ಲ ಇದೆ ಮನೆ. ನಾವು ಮೈಕ್ರೋಬ್ಸ್ ಹಾಳು ಮಾಡಿದ್ದೀವಿ, ಸರ್ವನಾಶ ಮಾಡಿದೀವಿ. ನೋಡಿ, ಹೇಳ್ಕೊಡ್ತೀನಿ, ನೀವು ಮಾಡಿ. ಹೌದು ಹೌದು. ನಂದು ಮಾತ್ರ ವಿಪರೀತ ರೇಟು, ಬೇಕಾದ್ರೆ ತಗೊಳ್ಳಿ. ಕ್ಲೀನ್ ವೀಡಿಂಗ್ ಅದು ದೊಡ್ಡ ತಪ್ಪು. ಈ ವೀಡ್ ಉತ್ಪತ್ತಿ ಮಾಡಿದ ಫುಡ್ನ ಬೇರೆ ತುದಿಗೆ ಕಳಿಸ್ತದೆ. ಅದಕ್ಕೆ ಎಕ್ಸ್ಡೇಟ್ಸ್ ಅಂತಾರೆ. ಅದು ಸೀರೋದ್ರಿಂದ ಆ ಬ್ಯಾಕ್ಟೀರಿಯಾಗಳು ತುಂಬಾ ಫಾಸ್ಟ್ ಬೆಳೀತವೆ. ಸೊ ಆ ಬ್ಯಾಕ್ಟೀರಿಯಾಗಳನ್ನ ತಿನ್ನಕ್ಕೆ ಇನ್ನೊಂದು ಮೈಕ್ರೋಬ್ ಬರ್ತದೆ, ಅದನ್ನ ತಿನ್ನಕ್ಕೆ ಇನ್ನೊಂದು ಮೈಕ್ರೋಬ್. ಈ ಮೈಕ್ರೋಬ್ಸ್ಗೆ ಫುಡ್ ಯಾರು ಕೊಡೋದು ಗೊತ್ತಾ? ಲಿವಿಂಗ್ ರೂಟ್ಸ್. ಕುಟ್ಟದಲ್ಲಿ ಒಬ್ರಿದ್ದಾರೆ, ಅವ್ರ ತೋಟಕ್ಕೆ ಫಾರೆಸ್ಟ್ ಪಕ್ಕ. ಅವ್ರಿಗೆ ಈ ಕಾಟಿಗಳ ಕಾಟ ತುಂಬಾ ಕಮ್ಮಿ ಆಗಿದೆ ಅಂತೆ ವೇಸ್ಟ್ ಡಿಕಂಪೋಸರ್ ಹಾಕಿ. ಮತ್ತೆ ಆನೆ ಕಾರಿಡಾರ್ ಇತ್ತು, ತಲತರದಿಂದ ಆನೆದು ದಾರಿ ಅದು. ಅಲ್ಲೇ ಒಂದು ಗುಂಡಿ ಮಾಡಿ ಟಾರ್ಪಲ್ ಹಾಕಿ ವೇಸ್ಟ್ ಡಿಕಂಪೋಸ್ ಮಾಡಿದ್ರು. ಅದು ಜಾಗ ಚೇಂಜ್ ಮಾಡ್ಬಿಡ್ತು. ಇಲ್ಲಿ ಒಬ್ರದ್ದು, ಹೊಸಳ್ಳಿಲಿ ಒಬ್ರದ್ದು ಡ್ರಮ್ ದುಃಖಿ ಹಾಕಿತ್ತು ಸಿಟ್ಟಲ್ಲಿ. ಇನ್ನೇನೋ ಮಾಡಿಸಿದ. ಈಗ ನಮ್ ತೋಟಕ್ಕೆ ಅಲ್ಲಿ ಹಲವಾರು ತೋಟಕ್ಕೆ ಬರ್ತಾ ಇದೆ ಆನೆ, ಲೈವ್ ಬರ್ತಾ ಇದೆ ಅಂತ ಎಲ್ಲ. ಆದ್ಮೇಲೆ ಹೇಳ್ತಾರೆ ನನಗೆ, ನಾನು ಊರಿಡಿ ಹೇಳ್ಕೊಂತಿರ್ತೀನಿ, ನಮ್ದು ನಾನು ಹೋಗೋದಿಲ್ಲ ಆ ಕಡೆ. ಅದೇ ಕೆಲವು ಹಾಗೇನೆ ಕಿತ್ಲ ಗಿಡ ಮತ್ತೆಲ್ಲ ಅಂತ. ಸರ್, ಈಗ ವೇಸ್ಟ್ ಡಿಕಂಪೋಸರ್ ನೀವು ಯಾವ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀರಾ? ವೇಸ್ಟ್ ಡಿಕಂಪೋಸರ್ ಫಸ್ಟ್ ಒಂದು ಪ್ಯಾಕೆಟ್ ಸಿಗ್ತದೆ, 150 ರೂಪಾಯಿ. ಅದಕ್ಕೆ ಅದನ್ನೊಂದು 100 ಲೀಟರ್ಸ್ ಅರ್ಧ ಡ್ರಿಮ್ ನೀರಿಗೆ ಹಾಕಿ ಪೂರ್ತಿ ಪ್ಯಾಕೆಟ್, ಅರ್ಧ ಕೆಜಿ ಕಪ್ಪು ಬೆಲ್ಲ ಹಾಕ್ಬಿಟ್ಟು ಒಂದು 4-5 ದಿನ ತಿರುಗಿಸೋದು. ಆಮೇಲೆ ಅದನ್ನೊಂದು 5 ಲೀಟರ್ ತೆಗೆದು 200 ಲೀಟರ್ ಡ್ರಮ್ಮಿಗೆ ಹಾಕಿದ್ರೆ 1 ಕೆಜಿ ಬೆಲ್ಲ ಹಾಕೋದು. ಅದೊಂದು 4-5 ದಿನ ತಿರುಗಿಸೋದು ತಿರುಗಿಸೋದಾದ್ರೆ ಆಯ್ತದೆ. ಅದಲ್ಲಿ ಬೆಳ್ಕೋತದೆ. ಅದನ್ನ ಒಂದು 5 ಡ್ರಮ್ ಒಂದು ಎಕರೆಗೆ ಕೊಡ್ತಾ ಇದ್ರೆ, ನಾವು 5 ಸರಿ ಕೊಡ್ತಾ ಇದ್ವು. ಶಾರ್ಟ್ ಹೋಲ್ ಬೋರೋರು, ಬೆರಿ ಬೋರೋರು ಏನೈತಿಲ್ಲ. ಬೆರಿ ಬೋರ್ ಸ್ವಲ್ಪ ಇತ್ತು. ಲಾಸ್ಟ್ ಇಯರ್ ಮಾತ್ರ ನಮ್ಮ ಇಡೀ ತೋಟದಲ್ಲಿ ಸಿಂಗಲ್ ಬೆರಿ ಬೋರೋರ್ ಇತ್ತಿಲ್ಲ ಸರ್. ಇದ್ರದ್ದು ಎಫೆಕ್ಟ್ ಇದರಿಂದ. ಅದ್ರದ್ದು ಫೋಟೋ ಮನೆ ಒಳಗೆ ತೋರಿಸ್ತೀವಿ. ಈಗ ನೀವು ವೇಸ್ಟ್ ಡಿಕಂಪೋಸರ್ ಇಂದ ಇದಕ್ಕೆ ಶಿಫ್ಟ್ ಆಗಿದೆ. ಇದು ಡೆಡ್ಲಿ ಚೀಪ್ ಅಲ್ಲ. ಹೌದು. ಅದು 5 ಸರಿ ಹೊಡಿಬೇಕು. ಹೌದು. ಇದು 2 ಸರಿ ಹೊಡೆದ್ರೆ ಸಾಕು. ಹೌದು. ಮೊದಲೇ ಲೇಬರ್ ಪ್ರಾಬ್ಲಮ್. ಹೌದು. ತುಂಬಾ ಚೀಪ್. ಏನು ಇದು ಈ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆಲ್ಲ ಬಿಟ್ರೆ ಖರ್ಚು 50 ರೂಪಾಯಿನೂ ಬೀಳೋದಿಲ್ಲ 1 ಕೆಜಿ. ಈಗ ನೀವು ಎಕ್ಸೆಸ್ ಆಗುವಂತ ಈ ತರದ ಇದನ್ನ ಏನ್ ಮಾಡ್ಕೊಡ್ತೀರಿ ಸರ್? ಅಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಗೆ ಸಫಿಶಿಯಂಟ್ ಆಗಿದೆ ಅಥವಾ ಇನ್ನು ನಿಮಗೆ ಎಕ್ಸೆಸ್ ಆದ ನೀವು ಹೊರಗೆ ಕೊಡ್ತೀರಾ? ಕೆಲವರು ಕೇಳಿದ್ದಾರೆ, ಮತ್ತೆ ನಾನು ಹೇಳಿಯೇ ಕೊಡೋದು. ನೋಡಿ, ಹೇಳ್ಕೊಡ್ತೀನಿ, ನೀವು ಮಾಡಿ. ಹೌದು ಹೌದು. ನಂದು ಮಾತ್ರ ವಿಪರೀತ ರೇಟು, ಬೇಕಾದ್ರೆ ತಗೊಳ್ಳಿ. 400 ರೂಪಾಯಿಗೆ ಮಾರಿದೆ. 400 ರೂಪಾಯಿ ಪರ್ ಕೆಜಿ. ಅದು ಅವ್ರಿಗೂ ಚೀಪ್ ಆಗ್ತದೆ. ಹೌದು ಹೌದು, ಡೆಫಿನೆಟ್ಲಿ ಸರ್. ಈಗ ಸಾವಿರ ಸುರಿಯೋ ಬದಲು ನಂಬೋದಿಲ್ಲ ಯಾರು. ಸೋಮರಪೇಟೆಯಲ್ಲಿ ಫ್ರೆಂಡ್ಸ್ ಹೇಳೋದೇ ನಿಲ್ಸಿದೀನಿ. ಏನೋ ತಲೆ ಕಟ್ಟಿದ್ದಾನೆ. ಬಟ್ ಅವ್ರು ಯಾವತ್ತೂ ನಿಮ್ಮ ತೋಟದ ರಿಸಲ್ಟ್ ಅನ್ನು ನೋಡಿದಿಲ್ಲ? ನೋಡಿದ್ದಾರೆ, ಕರ್ಕೊಂಡ್ ಬರ್ತೀನಿ, ತೋರಿಸ್ತೀನಿ. ಹುಟ್ಟು ಕೂಡ ಸುಟ್ಟರು ಹೋಗೋದಿಲ್ಲ. ಹೌದು. ಇದ್ರದ್ದು ಸೈನ್ಸ್ ಬಿಹೈಂಡ್ ಏನಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಹೌದು. ಈಗ ನೈಟ್ರೋಜನ್ ಹಾಕಿದ್ರು, ಫಾಸ್ಫೇಟ್ ಅಲ್ಲಿ, ಪೊಟ್ಯಾಷಿಯಲ್ಲಿ. ಹೌದು. ಎಲ್ಲ ಇದೆ ಸರ್. ಬರೀ 16 ಎಲಿಮೆಂಟ್ಸ್ ಬೇಕು ಅಂತಾರಲ್ಲ, 108 ಎಲಿಮೆಂಟ್ಸ್ ಬೇಕು. ಎಲ್ಲ ಮಣ್ಣಲ್ಲಿದೆ. ಲಕ್ಷಾಂತರ ವರ್ಷದಿಂದ ಮಳೆ ಬಂದು ಎಲ್ಲ ಕೊಚ್ಚು ಸಮುದ್ರಕ್ಕೆ ಸೇರಿಸ್ಕೊಂಡಿದೆ. ಸಮುದ್ರದಿಂದ ವಾಪಸ್ ತರಬೇಕು. 20 ಕೆಜಿ ಉಪ್ಪು ಹಾಕಿದ್ರೆ ಒಳ್ಳೇದಂತೆ. ಹಾರ್ಟಿಕಲ್ಚರ್ ವರ್ಷಕ್ಕೆ 4 ಸರಿ ಹಾಕಿ ಅಂತಾರೆ. ಬಾಕಿ ಬೇಕಾಗೆಲ್ಲ ವರ್ಷಕ್ಕೆ 20 ಕೆಜಿ 1 ಎಕರೆಗೆ ಉಪ್ಪು ಹಾಕಿದ್ರೆ, ಯಾಕಂದ್ರೆ ಬೇರೆ ಬೇರೆ ಮೈಕ್ರೋಬ್ಸ್ ಬೇರೆ ಬೇರೆ ಎಲಿಮೆಂಟ್ ಮೇಲೆ ಹೊಂದ್ಕೊಂಡಿರ್ತದೆ. ಅದಕ್ಕೆ ಇದ್ರಲ್ಲಿ ಎಲ್ಲ ಬೆಳಿಲಿ ಅನ್ನೋ ದೃಷ್ಟಿಯಲ್ಲಿ ಉಪ್ಪು ಹಾಕ್ತೀವಿ. ಇವನ್ ಜಾನ್ಸನ್ಸ್ ಎಲ್ಲ ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಅದಕ್ಕೂ ಸಹ ಉಪ್ಪು ಹಾಕ್ಬೇಕು. ಅಲ್ಲಿ ಇದಕ್ಕೆ ಫಸ್ಟ್ ಒಂದ್ ಸ್ವಲ್ಪ ತೇವ ಮಾಡಿ ಉಪ್ಪು ಹರಡಿ ಅದ್ರ ಮೇಲೆ ಯಾವ ಮೈಕ್ರೋಬ್ಸ್ ಬಿಟ್ಬಿಡೋದು. ನಾನು 2-3 ವರ್ಷ ಟ್ರೈ ಮಾಡಿದೀನಿ ಉಪ್ಪು ಹಾಕೋಣ ಅಂತ, ಆಗ್ತಾನೆ ಇಲ್ಲ. ತುಂಬಾ ಬಿಸಿ, ಲೇಬರ್ ಪ್ರಾಬ್ಲಮ್.
ಹಾಕಿದ್ರೆ ಭಾರಿ ಒಳ್ಳೇದು. ಹಾ. ಅಷ್ಟೇ, ಅಲ್ಲಿರೋ ಮೈಕ್ರೋಬ್ಸ್ಗೆ ಫುಡ್ ಬೇಕು. ಮತ್ತೆ ಕ್ಲೀನ್ ವೀಡಿಂಗ್ ಹ್ಮ್. ಅದು ದೊಡ್ಡ ತಪ್ಪು. ಹ್ಮ್. ಈ ವೀಡ್ ಉತ್ಪತ್ತಿ ಮಾಡಿದ ಫುಡ್ ನ ಬೇರೆ ತುದಿ ಕಳಿಸ್ತದೆ. ಹ್ಮ್. ಅದಕ್ಕೆ ಎಕ್ಸ್ಡೇಟ್ಸ್ ಅಂತಾರೆ. ಅದು ಹ್ಮ್. ಸೀರೋದ್ರಿಂದ ಆ ಬ್ಯಾಕ್ಟೀರಿಯಾಗಳು ತುಂಬಾ ಫಾಸ್ಟ್ ಬೆಳೀತವೆ. ಹ್ಮ್. ಸೊ ಆ ಬ್ಯಾಕ್ಟೀರಿಯಾಗಳನ್ನ ತಿನ್ನಕ್ಕೆ ಇನ್ನೊಂದು ಮೈಕ್ರೋಬ್ ಬರ್ತದೆ, ಹ್ಮ್. ಅದನ್ನ ತಿನ್ನಕ್ಕೆ ಇನ್ನೊಂದು ಮೈಕ್ರೋಬ್ ಹ್ಮ್. ಬರ್ತದೆ. ಹ್ಮ್. ಈ ಮೈಕ್ರೋಬ್ಸ್ಗೆ ಫುಡ್ ಯಾರು ಕೊಡೋದು ಗೊತ್ತಾ? ಹ್ಮ್. ಲಿವಿಂಗ್ ರೂಟ್ಸ್. ಹಾ, ಹಾ, ಹಾ. ಅದ್ರಲ್ಲಿ ಡೈವರ್ಸ್ ಕಳೆಗಳು ಬೇಕು. ಹ್ಮ್. ನಾವು ಕಳೆಗಳು ನೋಡಿದ್ರೆ ಬರ್ತಾ ಈಗ ಇಲ್ಲ, ನಾವು ಇಲ್ಲಿ ಅಲ್ಲಿ ತೋಟದ ಎಂಟ್ರಿಂಗ್ ಅಲ್ಲಿ ನೋಡಿದ್ವಿ ಸರ್. ಸರ್ ಅದು ಮತ್ತೆ ಏನ್ ಮಾಡ್ತೀರಾ? ಅದು ಹಾಗೇನೆ ಬಿಡ್ತೀರಾ? ಹಾಗೆ ಡ್ರೈ ಆಗಿ ಅಂದ್ರೆ ಇದು ಈಗ ನೀವು ಬೇರೆ ಗೊಬ್ಬರ ತಿನ್ನತ್ತೆ ಅಂತ ಹೇಳುವಂತ ಸಮಸ್ಯೆ ಇಲ್ಲ. ಇಲ್ಲ, ಗೊಬ್ಬರದ ಕಾನ್ಸೆಪ್ಟೇ ಬೇರೆ ಸರ್. ಇದು ಹಾ. ಗೊಬ್ಬರ ಅಂತ ಹೇಳಿದ್ರೆ ಕಾಂಪೋಸ್ಟ್ ಗಿಡಗಳಿಗೆ ಆಹಾರ ಅಲ್ಲ. ಹಾ. ಕಾಂಪೋಸ್ಟ್ ಅಲ್ಲಿರುವಂತ ಮೈಕ್ರೋಬ್ಸ್ ಗಿಡಗಳಿಗೆ ಫುಡ್ ಕೊಡೋದು. ಹ್ಮ್. ಅದೇನೋ ಹಿಂದಿನ ಕಾಲದಲ್ಲಿ ಯಾರೋ ಸಗಣಿ ಬಿದ್ದ ಕಡೆ ಚೆನ್ನಾಗಿ ಗಿಡ ಬಂತು, ಗೊಬ್ಬರ ಅಂತ ಹೇಳಿ ಹಾಕೋಕ್ ಶುರು ಮಾಡಿ ಆ ತರ ಬೆಳ್ಕೊಂತ ಅಷ್ಟೇ. ಮೈಕ್ರೋಬ್ಸೇ ಸಾಕು. ಹಾ. ಏನೇನ್ ಬೇಕು ಗಿಡಗಳಿಗೆ ಎಲ್ಲ ಇದೆ. ಮದರ್ ಅರ್ತ್ ಅಂತೀವಲ್ಲ, ಎಲ್ಲ ಇದೆ. ಎಲ್ಲ ಇದೆ. ಇಲ್ಲದ್ರೆ ಆ ರೆಡ್ ನ್ಯೂಟ್ರೀಸ್ ಅಷ್ಟು ದೊಡ್ಡದು ಬೆಳೆಯೋದು ಹೇಗೆ? ಹೌದು, ಹೌದು. ಇನ್ನು ಕಡಿಮೆ ನ್ಯೂಟ್ರಿಯೆಂಟ್ಸ್ ಬೇಕಾ? ಹೌದು. ಎಲ್ಲ ಇದೆ ಮನೇಲಿ. ನಾವು ಮೈಕ್ರೋಬ್ಸ್ ಹಾಳು ಮಾಡಿದ್ದೀವಿ, ಸರ್ವನಾಶ ಮಾಡಿದೀವಿ. ನಾವು ಚಿಕ್ಕವರಿರುವಾಗ ನಮ್ಮ ಬೇಲಿಲೆಲ್ಲ ಬೇರೆ ಬೇರೆ ಕಲರ್, ಹಳದಿ, ಗೋಲ್ಡನ್ ಕಲರ್ ಹುಳ ಇರ್ತಿತ್ತು. ಎಲ್ಲ ಬೆಂಕಿ ಪೆಟ್ಟೆಲ್ಲಿ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ವು. ಹುಡುಕೋದ್ರು ಇಲ್ಲ ಸರಿ, ಹುಡುಕೋದ್ರು ಇಲ್ಲ. ಮತ್ತೆ ಇದು ಸಗಣಿ ಹುಳ. ಹೌದು, 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 ಹೌದು. ನಾ ಅದನ್ನ ಈಗ ಯೋಚನೆ ಮಾಡ್ತಿದ್ದೆ. ಸಗಣಿ ಹುಳ ಚಿಕ್ಕದು ನಾನು ನೋಡ್ತಾ ಇರ್ತೀನಿ, ಎಲ್ಲೋ ಒಂದೊಂದ್ ಕಡೆ ಇದೆ ಚಿಕ್ಕದು. ಇಷ್ಟು ತಪ್ಪ ಐತಲ್ಲ ನಾನು ನೋಡಿದ್ದೀನಿ. ಹೌದು, ಇಲ್ಲ ಇಲ್ಲ, ಹೌದು. ಎಲ್ಲ ಸರ್ವನಾಶ ಆಗಿದೆ. ಸರಿ, ಇದ್ರಲ್ಲಿ ಈ ಮೆಥಡ್ ನಾವು ಫಾಲೋ ಮಾಡುವಾಗ ನಾವು ಏನು ಮಾಡಬಾರ್ದು ಅಂತ ಹೇಳುವಂತದ್ದು ನೀವು ಹೇಳೋದಾದ್ರೆ, ಅಂದ್ರೆ ಪೆಸ್ಟಿಸೈಡ್ಸ್ ಇದು ಮಾಡುವಾಗಿಲ್ಲ. ಪೆಸ್ಟಿಸೈಡ್ ಕತೆ ಹೇಳ್ತೀನಿ ಕೇಳಿ. ನೀವು ಒಂದ್ಸರಿ ಪೆಸ್ಟಿಸೈಡ್ ಹೊಡೆದ್ರೆ ಜಿಂಕ್, ಕೋಬಾಲ್ಟ್, ಮ್ಯಾಂಗನೀಸ್, ಕಾಪರ್, ಕೋಬಾಲ್ಟ್, ಮ್ಯಾಂಗನೀಸ್ ಅಂಡ್ ಜಿಂಕ್ ಕಿಲೇಟ್ ಆಗ್ಬಿಡ್ತವೆ. ಅದು ಮೈಕ್ರೋಬ್ಸ್ಗೆ ಸಿಕ್ಕೋದಿಲ್ಲ. ಸೊ 80% ಮೈಕ್ರೋಬ್ಸ್ಗೆ ಕೋಬಾಲ್ಟ್ ಇಂಪಾರ್ಟೆಂಟ್. ಎಕರೆಗೆ 2 ಗ್ರಾಮ್ ಸಾಕು. ಅದಿಲ್ಲ ಅಂತ ಅದು ಮೈಕ್ರೋಬ್ ಸಿಕ್ಕಿಲ್ಲ ಅಂದ್ರೆ 80% ಜೀವಾಣುಗಳು ಸತ್ತಾಗೆ. 80% ಮಣ್ಣು ಪಟಾಸ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಅಡಿಕೆ ತೋಟಕ್ಕೆಲ್ಲ ಮಾಡಿದ್ರಲ್ಲಿ ವಿಡಿಸೈಡ್ ಮಾಡಿದ್ರೆ ಎಲ್ಲೆಲ್ಲ ಸೈಡ್ ಎಲ್ಲ ಅಳಿದಾಗಿದೆ. ಮ್ಯಾಂಗನೀಸ್ ಡಿಫಿಷಿಯನ್ಸಿ ಮಣ್ಣಲ್ಲಿ ಇದೆ, ಅದಕ್ಕೆಲ್ಲ ಕಿಲೇಟ್ ಆಗ್ಬಿಟ್ಟಿದೆ. ಈ ಅಡಿಕೆ ತೋಟದಲ್ಲ ಕಾಳೆನೇ ಹೊಡಿಬಾರ್ದು. ಹಾರ್ವೆಸ್ಟಿಂಗ್ ಮಾಡುವಾಗ ಸ್ವಲ್ಪ ತೊಂದರೆ ಆಯ್ತದೆ ಅಂತ ಸ್ವಲ್ಪ ಹೊಡೆದ್ರೆ ಸಾಕು. ಕಳೆ ಇದ್ದಷ್ಟು ಈ ಮೈಕ್ರೋಬ್ಸ್ಗೆ ಫುಡ್ ಅಲ್ಲ ಅದು. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಈಗ ನಮಗೆ ತೋಟದಲ್ಲಿ ಏನಾದ್ರು ಒಂದು ಅಡಿಕೆ ಬಿದ್ರು ಹುಡ್ಕ್ಲಿಕ್ಕೆ ಆಗಲ್ಲ ಅಂತ ಆ ಟೈಮಲ್ಲಿ ಹೊಡಿರಿ, ಮಿಷಿನ್ ಅಲ್ಲಿ ಹೊಡಿಬಹುದು, ಬಟ್ ಬುಡ ತೆಗಿಬಾರ್ದು ಅಂತ ಹೇಳುದು. ಬುಡ ಕಟ್ ಮಾಡಿದ್ಮೇಲೆ ಅದು ಫುಡ್ ಕೊಡೋದನ್ನ ನಿಲ್ಲಿಸುತ್ತೆ. ಅದನ್ನು ಸಹ ಲೆಕ್ಕ ಹಾಕಿದ್ದಾರೆ. ಅಂದ್ರೆ ಮಂಡ್ಯದವರು ಒಬ್ರು ಒಂದು ಎಕರೆ ತೋಟದಲ್ಲಿ ಅದೇ ತರ ಗಿಡ ಎಲ್ಲ ಕಟ್ ಮಾಡಲ್ಲ ಅಂತ ಹೇಳ್ತಾರೆ. ಇದ್ದಾರೆ, ಸುಮಾರು ಜನ ಇದ್ದಾರೆ. ಸೊ ಹೇಗೆ ಅದನ್ನ ಮ್ಯಾನೇಜ್ ಮಾಡಬಹುದು? ಆ ಟೈಮಲ್ಲಿ ಅಡಿಕೆ ಎಕ್ಕೋ ಟೈಮಲ್ಲಿ ಕಟ್ ಮಾಡಿ. ಬಟ್ ವೀಡ್ ಬಹಳ ಇಂಪಾರ್ಟೆಂಟ್. ವೀಡ್ ಇಲ್ಲ ಹೋಗಿದ್ರೆ ಈ ಭೂಮಿಲಿ ಏನ್ ಉಳಿತಿತ್ತು ಯೋಚನೆ ಮಾಡಿ. ಎಲ್ಲ ಕೊಚ್ಚೋಗ್ತಿತ್ತಲ್ಲ. ಹೌದು, ಏನ್ ಉಳಿತಿತ್ತು? ಹೌದು. ಮತ್ತೆ ಮೈಕ್ರೋಬ್ಸ್ಗೆ ಫೀಡ್ ಕೊಡೋದೇ ಈ ವೀಡ್ಸ್ ಮರ ಗಿಡಗಳೇ. ನಿಮ್ದು ಕಾಂಪೋಸ್ಟ್ ಗಿಡ ಅಂತ ತಿನ್ನಲ್ಲ. ಮೈಕ್ರೋಬ್ ಮಣ್ಣಲ್ಲಿ ಎಲ್ಲ ಇದೆ ಸರ್, ಎಲ್ಲ ಇದೆ. 108 ಎಲಿಮೆಂಟ್ಸ್ ಇದೆ. ಅದನ್ನ ಕೊಡುವಂತ ಮೈಕ್ರೋಬ್ಸ್ ಗಳು ಅಲ್ಲಿ ಬೇಕು ಅಷ್ಟೇ. ಹೌದು, ತುಂಬಾ ಸಿಂಪಲ್. ಸಣ್ಣ ಗಿಡಗಳನ್ನ ನೆಟ್ಟಿರ್ತೀವಲ್ಲ, ಕೋಕೋ ಈಗ ನೆಟ್ಟಿರೋದು. ಸೊ ಅವೆಲ್ಲ ಮೇಲೆ ಬರ್ಬೇಕಂದ್ರೆ ಸ್ವಲ್ಪ ಆ ಜಾಗವನ್ನಾದ್ರೂ ಸ್ವಲ್ಪ ಕ್ಲೀನ್ ಮಾಡ್ಬೇಕಾಗಿದೆ ಅನ್ಸುತ್ತೆ. ಇಲ್ಲ, ಅದನ್ನು ಮಾಡೋದವರಿದ್ದಾರೆ ಕೆಲವರು. ಅದನ್ನು ಮಾಡೋದವರಿದ್ದಾರೆ. ಸನ್ಲೈಟ್ ಬೀಳುವಾಗ ಮಾಡಿದ್ರೆ ಒಳ್ಳೇದು. ಸನ್ಲೈಟ್ ಬೇಕಲ್ಲ ಅದಕ್ಕೆ. ಸರ್, ಈಗ ಇದನ್ನ ನಾವು 1 ಎಕರೆಗೆ 1.5 ಲೀಟರ್ ಅಂತೇಳಿ ನಾವು ಕೊಡೋದಾದ್ರೆ ಅದು ಸ್ಪ್ರೇ ಮುಖಾಂತರ ಕೊಡೋದಾ? ಸ್ಪ್ರೇ ಮಣ್ಣಿಗೆ ಸ್ಪ್ರೇ ಮಾಡ್ತಾ ಹೋಗೋದು. ಅದು ನಾವು ಈ ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ಬೇಕು ಅಂತ ಆತರ ಇದೆ? ಬೇಕಾದ್ರೆ ಕೊಡಿ, ಸ್ಪ್ರೇ ಮಾಡಿದ್ರೆ ಬೆಟರ್. ಯಾಕಂದ್ರೆ ಎಲ್ಲ ಕಾರ್ನರ್ ಈವನ್ ಆಗಿ ಹೋಗ್ತದೆ. ಹೌದು, ಸ್ಪ್ರಿಂಕ್ಲರ್ ಇಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ತದೆ. ಯಾಕೆ ಬೇಕಾದ್ರೆ ಕೊಡ್ಬೋದು, ಮಣ್ಣಿಗೆ ಹೋಗ್ಬೇಕಷ್ಟೇ. ಬಟ್ ಈಗ ಒಂದು ಎಕರೆಗೆ 1.5 ಲೀಟರ್ಗಿಂತ ಹೆಚ್ಚು ಕೊಟ್ಟರೆ ತೊಂದರೆ ಇದೆಯಾ? ನೋ ಇಶ್ಯೂ. ಈಗ 1.5 ಲೀಟರ್ ಕೊಡೋದಾದ್ರೆ
ಅದನ್ನ ನಾವು ಕೆಜಿ ಹೌದು 1 kg ಅಷ್ಟು 1.5 kg ಅಷ್ಟು ಕೊಡೋದಾದ್ರೂ ಕೂಡ ನಾವು ಅದನ್ನ ಹೇಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಕೊಡೋದು ಅಂತಂದ್ರೆ ಅದು ಡೈಲ್ಯೂಟ್ ಮಾಡಿ ಕೊಡಬೇಕು ಅಂತ ಹೇಗೆ ನೀರು 300 ಗ್ರಾಮ್ಸ್ ಒಂದು 200 ಲೀಟರ್ ನೀರಲ್ಲಿ ಬಿಡ್ತೀವಿ 200 ಲೀಟರ್ ಅವ್ರು ಹೇಳೋದು 1 kg ಸಾಕು ಅಂತ. ನಾವೇ ಮಾಡಿದಲ್ಲ, ಮತ್ತೆ ನಮಗೆ ಐಡಿಯಾ ಇಲ್ಲ ಅಲ್ಲ, 1.5 kg ಕೊಟ್ಟಿವಿ. ಈಗ ಇದ್ರ ಜೊತೆಗೆ ನೀವು ಅಲ್ಲಿಯ ಈಗ ಕೆಲವು ಕೆಂಪಾಗಿದ್ದ ಗಿಡಗಳಿಗೆ ಮತ್ತೆ ಮರ ಎಲ್ಲ ಸತ್ತರೆ ಅದ್ರ ಸುತ್ತ ಎಲ್ಲ ಹಾಕ್ತಿವಿ ನಾವು. ಅದು ಸಹ ಮೈಕ್ರೋಬ್ಸ್, ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೋದು. ಮತ್ತೆ ಇದ್ರಲ್ಲಿ ಇರೋಷ್ಟು ಡೈವರ್ಸಿಟಿ ಅದ್ರಲ್ಲಿಲ್ಲ. ಹೌದು, ನಾವು ಬಾಕ್ಸ್ ಅಲ್ಲಿ 12 ಇಂಚಸ್ 8 ಇಂಚಸ್ 4 ಇಂಚಸ್ ಡೆಪ್ತ್ ಅಲ್ಲಿ ಅರ್ಧ kg ಹಾಕಿ ಅರ್ಧ ಬೇಯಿಸ್ಬೇಕು. ಅದು ಕರೆಕ್ಟ್ ಆಗಿ ಆಯ್ತದೆ. 2/3 ತುಂಬಿಸ್ಬೇಕು ಅನ್ನನ. ಮತ್ತೊಂದು ಪೇಪರ್ ಹಾಕಿ ರಬ್ಬರ್ ಬಂಡ್ ಹಾಕಿ ಕಾಡಲ್ಲಿ ಇಟ್ಬಿಡೋದು. ಹಾಗೆ ಎಲ್ಲಾ ಮೈಕ್ರೋಬ್ಸ್ ಅನ್ನಕ್ಕೆ ಬರ್ತವೆ ಅಂತ ಹೇಳಲಿಕ್ಕೆ ಆಗಲ್ಲ. ಹೌದು, ಮತ್ತೆ ಅದೇ ನೀರ್ ನೋಡ್ಕೋಬೇಕು ಅಷ್ಟೇ. ಡ್ರೈ ಆಗಿದ್ರೆ ಪುನಃ ಮಾಡಿ ಇಡಬೇಕು. ಇದಕ್ಕೆ ಜಾಸ್ತಿ ಮಾಡಿ ಇಟ್ಟಿದೀವಿ. ಸರ್ ಈಗ ನಿಮಗೆ ಇದ್ರ ರಿಸಲ್ಟ್ ಅಂದ್ರೆ ನಿಮಗೆ ಗಿಡದಲ್ಲಿ ಹೇಗೆ ಕಾಣ್ತದೆ? ಅಂದ್ರೆ yield ಅಲ್ಲಿ ಹೆಚ್ಚು ಬರ್ತಾ ಇದೆ? ತೋರಿಸ್ತೀನಿ ಒಳಗಡೆ. ಹಾ ಸರ್